ಇನ್ನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಸೊ ಭಾಗಿಯಾಗಲಿರುವಂತಹ ಗಣ್ಯರಿಗೆ ವಾಹನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಕೆಲವೊಂದಷ್ಟು ಇನ್ವೈಟಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು, ಅಂದರೆ ಎಲ್ರಿಗೂ ಕೂಡ ಇಲ್ಲಿಗೆ ಬರೋದಕ್ಕೆ ಅವಕಾಶ ಇಲ್ಲ, ಮುಕ್ತವಾಗಿ ಅವಕಾಶ ಯಾವುದೂ ಇಲ್ಲ. ಕೆಲವೊಂದಷ್ಟು VIP, VVIP ಪಾಸ್ಗಳನ್ನು ಇಲ್ಲಿ ಕೊಡಲಾಗುತ್ತೆ. ನೋಡಿ, ಸಿಬ್ಬಂದಿ ಮತ್ತು ಒಳಾಡಳಿತ ಇಲಾಖೆಯಿಂದ ವಾಹನದ ವ್ಯವಸ್ಥೆಗಳಾಗಿವೆ. KK ಗೆಸ್ಟ್ ಹೌಸ್ನಲ್ಲಿ ಸಿದ್ಧವಾಗಿರುವಂಥ ಇನೋವಾ ವಾಹನಗಳು DPARನಿಂದ ಸುಮಾರು 55ಕ್ಕೂ ಹೆಚ್ಚು ಇನೋವಾ ಕಾರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಯಾರು ತಮ್ಮ ತಮ್ಮ ವೆಹಿಕಲ್ಗಳು ಬರೋದು ಮತ್ತೆ ಅಲ್ಲಿ ಟ್ರಾಫಿಕ್ ಆಗೋದು ಇವೆಲ್ಲ ಸಮಸ್ಯೆಗಳು ಬೇಡ ಅಂಥೇಳಿ ಈಗ ಇಲಾಖೆಯಿಂದಲೇ ಸಿಬ್ಬಂದಿ ಮತ್ತು ಒಳಾಡಳಿತ ಇಲಾಖೆಯಿಂದಲೇ ಈ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. KK ಗೆಸ್ಟ್ ಹೌಸ್ನಲ್ಲಿ ಈಗಾಗಲೇ ಇನೋವಾ ವಾಹನಗಳನ್ನು ಈಗ ನಿಲ್ಲಿಸಲಾಗಿದೆ. ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚುವರಿಯಾಗಿ ವಾಹನಗಳನ್ನು ತರಿಸ್ಕೊಂಡಿದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಅನಿಲ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನೂತನ ಮುಖ್ಯಮಂತ್ರಿಯಾಗಿ ನಾಳೆ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಲೋಕಭವನದಲ್ಲಿ ನಾಳೆ ಸಂಜೆ 4:30ಕ್ಕೆ ಪದಗ್ರಹಣ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಗಣ್ಯರು ಕೂಡ ಆಗಮಿಸ್ತಾರೆ. ಆಗಮಿಸುವಂತಹ ಗಣ್ಯರಿಗೆ ವಾಹನ ವ್ಯವಸ್ಥೆಯನ್ನು ಕೂಡ ಸರ್ಕಾರದಿಂದ ಮಾಡಲಾಗಿದೆ. ನಾನು ಈಗ KK ಗೆಸ್ಟ್ ಹೌಸ್ ನಲ್ಲಿ ಇದ್ದೀನಿ. ಇಲ್ಲಿ ವಾಹನಗಳ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಈಗ ಹೊರ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಅಂದ್ರೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಾಹನಗಳನ್ನು ಕೂಡ ತರಿಸಲಾಗಿದೆ. ಅದೇ DPR ಇಂದ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ DK ಶಿವಕುಮಾರ್ ಜೊತೆ ಕೆಲ ಸಚಿವರು ಕೂಡ ಪ್ರಮಾಣವಚನ ಸ್ವೀಕರಿಸ್ತಾರೆ. ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಸದ್ಯಕ್ಕೆ ಅವರಿಗೆ ಹೊಸ ವಾಹನಗಳ ಭಾಗ್ಯ ಇಲ್ಲ, ಆದ್ರೆ ಈಗ ಇರುವಂತಹ ವಾಹನಗಳನ್ನೇ ಸಚಿವರು ಕೂಡ ಬಳಸ್ಕೊಳ್ಬೇಕು. ಸದ್ಯಕ್ಕೆ ಈಗ ಬೇರೆ ರಾಜ್ಯಗಳಿಂದ ಬಂದಂತಹ ಗಣ್ಯರನ್ನ ಪ್ರೋಟೋಕಾಲ್ ವೆಹಿಕಲ್ ಅಲ್ಲಿ ಅವರನ್ನ ವೆಲ್ಕಮ್ ಮಾಡಲಾಗುತ್ತೆ. ಮತ್ತೆ ಅವರಲ್ಲಿ ಓಡಾಡೋದಕ್ಕೆ ಕೂಡ ಇದೇ ವಾಹನಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸದ್ಯಕ್ಕೆ ಸಿಬ್ಬಂದಿ ಮತ್ತು ಒಳಾಡಳಿತ ಒಂದು ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಳೆದ ಒಂದು 3-4 ದಿನಗಳಿಂದಲೂ ಅಷ್ಟೇ ವಾಹನಗಳ ತಪಾಸಣೆಯನ್ನು ಕೂಡ ಮಾಡಲಾಗ್ತಿದೆ. ವಾಹನಗಳು ಕೂಡ KK ಗೆಸ್ಟ್ ಹೌಸ್ ನಲ್ಲಿ ಸಾಲುಗಟ್ಟಿ ನಿಂತಿದೆ. ಅಂದ್ರೆ ಎಲ್ಲಾ ರೀತಿಯಾದ ಒಂದು ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಲಾಗಿದೆ. ಸರ್ಕಾರದ ವತಿಯಿಂದಲೇ ಈ ರೀತಿಯಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ನಾಳೆ ಸಂಜೆ ಲೋಕಭವನದಲ್ಲಿ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಕೂಡ ಸಾಕ್ಷಿಯಾಗುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.